ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೋಡಿ ಒಂದು ಬೆಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದೇ ದಿನದಲ್ಲಿ ನಾವು ರಿಸಲ್ಟನ್ನು ನೋಡಬಹುದು. ಇದರಿಂದ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕೆಮ್ಮು ಅಥವಾ ಗಂಟ್ಲು ಕಡಿತ, ಶೀತ, ನೆಗಡಿ ಇದೆಲ್ಲ ಆಗಿರುತ್ತಲ್ವ, ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಒಂದೇ ದಿನದಲ್ಲಿ ನೀವು ರಿಸಲ್ಟನ್ನು ನೋಡ್ತೀರಾ. ಅತಿ ಬೇಗ ಅಂದರೆ ವೇಗವಾಗಿ ಗಂಟ್ಲು ಕಡಿತ, ಕೆಮ್ಮು ಬೇಗನೆ ಗುಣವಾಗುತ್ತೆ ಈ ರೆಸಿಪಿ ಮಾಡಿಕೊಡೋದ್ರಿಂದ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಒತ್ತಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗೆ ಕುಡಿಯಲ್ಲ ಅಂತ ಹೇಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತಾರೆ, ಆ ಥರ ಇರುತ್ತೆ. ಇದು ಕಷಾಯ ಅಂತ ಅನಿಸೋದೇ ಇಲ್ಲ. ನಾವಿಲ್ಲಿ ಬೆಲ್ಲ, ಹಾಲು ಎಲ್ಲ ಹಾಕಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಕೊನೆಯ ತನಕ ನೋಡಿ ನನಗೆ ಕಮೆಂಟನ್ನು ಮಾಡಿ. ಮತ್ತು ಆದಷ್ಟು ನಿಮ್ಮ ಮನೆಗಳಲ್ಲಿ ಈ ಥರ ಮಕ್ಕಳಿಗೆ ಮಾಡಿಕೊಡಿ. ಹೊರಗಡೆ ಔಷಧಿ ತಂದು ಮಕ್ಕಳಿಗೆ ಹಾಕೋದ್ರಿಂದ ಅವ್ರು ಕುಡಿಯೋದಿಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ಕುಡಿತಾರೆ. ಮೊದಲಿಗೆ ನಾನು ನೋಡಿ ಒಂದು ಚಿಕ್ಕ ಗ್ಲಾಸ್ಗಳಲ್ಲಿ 2 ಗ್ಲಾಸ್ ಆಗೋಷ್ಟನ್ನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಗ್ಲಾಸ್ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕಲ್ವಾ. ಈಗ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು. ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಏನೇನೆಲ್ಲ ಹಾಕ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡ್ತಾ ಹೋಗಿ. ತುಂಬಾ ಇಷ್ಟಪಟ್ಟು ಮಕ್ಕಳು ಕುಡಿತಾರೆ ಫ್ರೆಂಡ್ಸ್. ಆದಷ್ಟು ಬೇಗ ಒಂದೇ ದಿನದಲ್ಲಿ ಗಂಟ್ಲು ಕಡಿತ, ಕೆಮ್ಮು ಬೇಗ ವಾಸಿ ಆಗಿಬಿಡುತ್ತೆ. ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಯಾವುದೇ ಕಾರಣಕ್ಕೂ ನಾವು ಈ ಕಷಾಯಕ್ಕೆ ಬಳಸಬಾರ್ದು, ಬೆಲ್ಲನೇ ಹಾಕ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಅದರಲ್ಲೂ ಕೂಡ ಆರೋಗ್ಯಕರವಾದ ಅಂಶಗಳು ಇದ್ದೇ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಜಜ್ಜಿರುವಂತಹ ಹಸಿ ಶುಂಠಿ ಅಂತಾರಲ್ವ, ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಗಂಟ್ಲು ಕಡಿತ, ಕೆಮ್ಮಿಗೆ ಆದಷ್ಟು ಬೇಗ ರಿಸಲ್ಟ್ ಕೊಡುತ್ತೆ. ಅದು ಮತ್ತು ಬೆಲ್ಲ, ಶುಂಠಿ ಬೆಲ್ಲ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ನಾನು ಕುದಿಸ್ತೀನಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನಾವು ಕುದಿಸ್ಬೇಕು. ನಾವಿಲ್ಲಿ 2 ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀವಿ. ನೋಡೋಣ ಮುಂದೆ ಎಷ್ಟು ಗ್ಲಾಸ್ ಆಗುತ್ತೆ ಅದು ಕಷಾಯ ಅಂತ. ನೋಡಿ, ಇದು ಅಮೃತ ಬಳ್ಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ಅಮೃತ ಬಳ್ಳಿ ಮನೆ ಹತ್ರ ಹಾಕ್ಕೊಂಡಿದ್ರೆ ಕಮೆಂಟ್ ಮಾಡಿ. ಈ ಅಮೃತ ಬಳ್ಳಿ ಎಲೆನ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಹಾಲಿಗೆ ಹಾಕ್ಕೊಳ್ತೀನಿ. ಇದನ್ನು ನಾನು ನನ್ನ ಮನೆಯಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಿಮ್ಮ ಮನೆಗಳಲ್ಲಿ ಇಲ್ಲ ಅಂತಂದರೆ ಆದಷ್ಟು ಬೇಗ ಅಮೃತ ಬಳ್ಳಿ ಗಿಡನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇದಿರೋದ್ರಿಂದ ಹುಷಾರು ತಪ್ತಾ ಇರ್ತಾರಲ್ವ, ಆವಾಗ ಎರಡೆರಡೇ ಎಲೆ ಕಿತ್ಬಿಟ್ಟು ನಾವು ಕಷಾಯ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಬೇಗ ಗುಣ ಆಗಿಬಿಡ್ತಾರೆ. ನಾನು ನೋಡಿ ಇಲ್ಲಿ 2 ಅಮೃತ ಬಳ್ಳಿ ಗಿಡ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದನ್ನು ನಿಧಾನವಾಗಿ ಅಂದರೆ ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಬೇಯಿಸಬೇಕು. ಇದರಲ್ಲಿ ಶುಂಠಿನಲ್ಲಿ, ಬೆಲ್ಲದಲ್ಲಿ, ಅಮೃತ ಬಳ್ಳಿಯಲ್ಲಿ ಇರುವಂತಹ ರಸ ಎಲ್ಲ ಆ ಹಾಲಿಗೆ ಬಿಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ನಾವು ಬೇಯಿಸ್ತಾ ಹೋಗಬೇಕು. ಇದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. 5 ನಿಮಿಷದೊಳಗಡೆ ನಮಗೆ ಈ ಕಷಾಯ ರೆಡಿ ಆಗುತ್ತೆ. ಕಹಿ ಇರೋದಿಲ್ಲ, ಏನಿಲ್ಲ. ಅಂದ್ಕೊಳ್ತಿರ್ತೀರ ಈ ಎಲೆ ಹಾಕಿರೋದ್ರಿಂದ ಕಹಿ ಬರುತ್ತೇನೋ ಕಷಾಯ ಅಂತ. ಸಾಧ್ಯನೇ ಇಲ್ಲ. ಏನೇನು ಕಹಿ ಸ್ವಲ್ಪನೂ ಕಹಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಕಹಿಯ ಅಂಶ ಬರೋದೇ ಇಲ್ಲ. ನಾವಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಸೀನೆ ಇರುತ್ತೆ. ಮತ್ತು ಹಾಲು ಮತ್ತು ಬೆಲ್ಲ ಆ ಫ್ಲೇವರ್ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ಕುಡಿತಾ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ, ಕಣ್ಣು ಮುಚ್ಕೊಂಡು ಕುಡಿತಾರೆ ನೀವು ಈ ಥರ ಕಷಾಯ ಮಾಡಿಕೊಡೋದ್ರಿಂದ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ, ಎಲ್ಲೂ ಅರ್ಧ ಕಟ್ ಮಾಡಿಲ್ಲ ವೀಡಿಯೋನ. ನಾನು ಇದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದೀತಾ ಇದೆ. ಇದನ್ನು ನೋಡಿ ನಾನು ಮಾಡಿ ಉಪಯೋಗಿಸಿರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಉಪಯೋಗಿಸಿ ನಾನು ಕುಡ್ದಿರೋದ್ರಿಂದ, ನಮ್ಮ ಮನೇಲಿ ಕುಡಿಯೋದ್ರಿಂದ ನಿಮ್ಗಳಿಗೂ ಉಪಯೋಗ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು, ಮನೆಮದ್ದು ಅಂತಲೇ ಹೇಳ್ಬೋದು. ಮಕ್ಕಳು ಅಂಗಡಿ ಮನೆಯಿಂದ ತಂದು ಕುಡಿಸಿದ್ರೆ ಯಾವುದೇ ಕಾರಣಕ್ಕೂ ಕುಡಿಯಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ, ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ. ನಾನೀಗ ಒಂದು ಗ್ಲಾಸಿಗೆ ಜಾಲರಿಲಿ ಸೋಸ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರನ್ನು ಹಾಕಿದ್ದೆ. ನೋಡಿ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದೆ. ನಾನಿಲ್ಲಿ ಗಾಜಿನ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ಪೂನ್ ತೊಗೊಂಡು ಈ ಥರ ನಾವು ಪ್ರೆಸ್ ಮಾಡಬೇಕು. ಶುಂಠಿ ಮತ್ತು ಅಮೃತ ಬಳ್ಳಿದು ರಸ ಸ್ವಲ್ಪ ಬರಲಿ ಅಂದ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ ಇರುತ್ತಲ್ವ ರಸ, ಅದು ಬರಲಿ ಅಂದ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು.
ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ. ದೊಡ್ಡವರು ಕೂಡ ಟ್ರೈ ಮಾಡ್ಬೋದು. ದೊಡ್ಡವರು ಕೂಡ ಕುಡೀರಿ, ಚಿಕ್ಕ ಮಕ್ಳಿಗೂ ಮಾಡಿ ಕೊಡಿ. ಇದೇನು ಸೈಡ್ ಎಫೆಕ್ಟ್ಸ್ ಏನಿಲ್ಲ. ನಾವು ಮನೆಯಲ್ಲಿ ಕುಡ್ದಿರೋದ್ರಿಂದ ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಕೊನೆ ತನಕ ನನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆದಷ್ಟು ಬೇಗ ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ, ಕೆಮ್ಮು ಗಂಟ್ಲು ಕಟ್ತಾ ಬಂದರೆ ಆದಷ್ಟು ಇದೇ ಥರ ಮಾಡಿ ಕುಡಿಸಿ. ಅದರಲ್ಲಿ ಅಮೃತ ಬಳ್ಳಿ ಎಲೆನ ಹಾಕಿ, ಅದು ಬೇಗ ರಿಸಲ್ಟು ನಮಗೆ ಕೊಡುತ್ತೆ. ನೋಡ್ತಾ ಇದ್ದೀರಲ್ವಾ, ಅರ್ಧ ಗ್ಲಾಸ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಕುಡಿಬೋದು, ಕಹಿ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.